ದೇಶಭಕ್ತಿಯ ಬಗ್ಗೆ ಒಂದಷ್ಟು ಪಾಠಗಳನ್ನ ಹೇಳಲಾಗುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರಿಯಾಂಕರ್ಗೆ ಏನು ಹೇಳ್ತಾ ಇದ್ದಾರೆ, ಬಡ ಮಕ್ಕಳನ್ನ ದೊಣ್ಣೆಗಳನ್ನ ಕೊಟ್ಟು RSS ಅವರು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ. ದೊಣ್ಣೆ ನನ್ನ ಆತ್ಮರಕ್ಷಣೆಗಾಗಿ. ಇಲ್ಲೂವರೆಗೆ RSSನವರು ಬಾಂಬ್ ತಯಾರು ಮಾಡಿಲ್ಲ, AK-47 ಹಿಡ್ಕೊಂಡು ಹೊಂಟಿಗೆಲ್ಲ, ಪೆಟ್ರೋಲ್ ಬಾಂಬ್ ತಯಾರು ಮಾಡಿ ನಾಗಮಂಗಲದ ಗಣಪತಿ ಮೇಲೆ ಹಾಕಿಲ್ಲ, ಯಾವುದಾದ್ರೂ ಮಸೂತಿ ಮೇಲೆ ಪೆಟ್ರೋಲ್ ಬಾಂಬದು ಏನಾದರೂ RSS ಹಾಕಿದೆ, AK-47 ತೊಗೊಂಡು ಯಾವುದಾದ್ರೂ ಮುಸ್ಲಿಮನ ಕೊಲ್ಲುವಂಥ ಕೆಲಸ RSS ಮಾಡಿದೆ. ಭಯೋತ್ಪಾದಕರು ತಯಾರು ಮಾಡೋ ಕಾರ್ಖಾನೆ ಮದ್ರಸಾಗಳು, ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥವ್ರು ಸಿದ್ದರಾಮಯ್ಯ, MB ಪಾಟೀಲು, ಪ್ರಿಯಾಂಕಾ ಖರ್ಗೆ ಅಂತ ಅತ್ಯಂತ ದೇಶದ್ರೋಹಿಗಳು. ಅಂದಾಗ RSS ಬಗ್ಗೆ ನೀವು ಏನು ಕಂಪ್ಲೇಂಟ್ ಮಾಡಲಿಕ್ಕೆ, ಅದಕ್ಕೆ ಬಗ್ಗೆ ಕೆಟ್ಟ ಮಾತುಗಳನ್ನ ಹೇಳೋಕ್ಕೆ ನಿಮ್ಮ ನೈತಿಕ ಹಾಕಿಲ್ಲ. ನೀವು ಪ್ರಿಯಾಂಕಾ ಖರ್ಗೆ ಅವರೇ ಕಲಬುರಗಿಯಲ್ಲಿ ಜನಸಾಮಾನ್ಯ ಜೀವನ ಮಾಡಲಾರಂಥ ಪರಿಸ್ಥಿತಿ ಮಾಡಿದ್ದೀರಿ. ಮುಸ್ಲಿಂ ಕೆಲವೊಂದು ಗುಂಡಾಗಳನ್ನ ತೊಗೊಂಡು ಹಿಂದೂಗಳ ಮೇಲೆ ಅಪಮಾನ ಮಾಡ್ತಾಯಿದ್ರು ಕಲಬುರಗಿ ಜಿಲ್ಲೆಯಲ್ಲಿ. ಆ ದುರ್ದೈವ ಅಂದರೆ BJPಯಲ್ಲಿರುವಂಥ ಕೆಲವೊಂದು ಕಳ್ಳರ ಗುಂಪು ವಿಜೇಂದ್ರನ ಬೆಂಬಲಿಗರು ಮೊನ್ನೆ ನಿಮ್ಮ ಮಾವ ರಾಧಾಕೃಷ್ಣ ಚುನಾವಣೆಯಲ್ಲಿ ನಿಮಗೆ ಹೆಲ್ಪ್ ಮಾಡಿದ್ರು. ಅದಕ್ಕೇ ವಿಜೇಂದ್ರನೂ ನಿಮ್ಮ ವಿರುದ್ಧ ಮಾತಾಡೋದಿಲ್ಲ, ಕಲಬುರಗಿ ಜಿಲ್ಲಾ BJP ಮುಖಂಡರು ಮಾತಾಡೋದಿಲ್ಲ. ನೀವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿದ್ದೀರಿ. ಪ್ರಿಯಾಂಕಾ ಖರ್ಗೆ ವಿರುದ್ಧ ವಿಜೇಂದ್ರ ಮಾತಾಡೋದಿಲ್ಲ, ವಿಜೇಂದ್ರ ವಿರುದ್ಧ ಪ್ರಿಯಾಂಕಾ ಖರ್ಗೆ ಮಾತಾಡೋದಿಲ್ಲ. ಇದು ಅಡ್ಜಸ್ಟ್ಮೆಂಟ್ನಿಂದ BJPಗೆ ಹಾನಿ ಆಗ್ತಾಯಿದೆ. ಇದರಿಂದ ಖರ್ಗೆ ಕುಟುಂಬಕ್ಕೂ ಹಾನಿ ಆಗ್ತಾಯಿಲ್ಲ, ಯಡಿಯೂರಪ್ಪ ಕುಟುಂಬಕ್ಕೂ ಹಾನಿ ಆಗ್ತಾಯಿಲ್ಲ.